ನಿನ್ ಕಾವ್ಯನ ದೂಷಿಸಿದ್ಯಲ್ಲ, ನೀನೇನ್ ಮಾಡ್ದೆ? ಎಲ್ಲರೂ ಅಲ್ಲಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು, ಬಟ್ ನೀನೆಲ್ಲ ಸ್ಪಾಯ್ಲ್ ಮಾಡ್ಬಿಟ್ಟೆ. ಇಡೀ ಪಾರ್ಟಿನೇ ಸ್ಪಾಯ್ಲ್ ಮಾಡ್ದೆ. ಕಾವ್ಯದಿಂದ ಯಾರಿಗೂ ಇಶ್ಯೂ ಇರ್ಲಿಲ್ಲ, ಅನುಪಮಾಗೂ ಇರ್ಲಿಲ್ಲ, ಆದ್ರೆ ನಿನಗೆ ಇಶ್ಯೂ ಇತ್ತು, ನೀನ್ ಕ್ರಿಯೇಟ್ ಮಾಡ್ದೆ, ಮತ್ತೆ ಎಲ್ಲಾದ್ರೂ ಸ್ಪಾಯ್ಲ್ ಮಾಡ್ಬಿಟ್ಟೆ. ಸುಸ್ತಾಗೋಗಿದೆ ನನಗೆ ನಿನಗೆ ಅರ್ಥ ಮಾಡಿಸ್ತಾ, ನಿನಗೆ ಹೇಳ್ಕೊಡ್ತಾ. ಆದ್ರೆ ನಿನ್ ಮುದ್ದಿನ ಮಗಳು ಕೇಳ್ಬೇಕಲ್ಲ. ಹಠ ಮಾಡೋದ್ರಲ್ಲಂತೂ ಅವ್ರ ಅಮ್ಮನ ತರನೇ ಇದ್ದಾಳೆ. ತಾಯಿ ಹೇಗೋ ಹಾಗೆ ಮಗಳು. ಸ್ವೀಟಿ, ನೋಡಿದ್ಯಾ ಅವಳ ಆಟಿಟ್ಯೂಡ್ನ? ಈಗ ಅವ್ರ ಅಪ್ಪನ ಜೊತೆನೂ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ. ನೀವ್ ನನ್ ಖುಷಿಗೋಸ್ಕರ ಏನೂ ಮಾಡಿಲ್ಲ ಮಮ್ಮಿ. ಅಪ್ಪ ಮತ್ತೆ ಬೆಸ್ಟಿಗೆ ನನ್ನಿಂದ ಡಿಸ್ಟರ್ಬ್ ಆಗ್ತಿದೆ. ಸುಸ್ತಾಗೋಗಿದೆ ನನಗೆ ನಿನಗೆ ಅರ್ಥ ಮಾಡಿಸ್ತಾ, ನಿನಗೆ ಹೇಳ್ಕೊಡ್ತಾ. ಆದ್ರೆ ನಿನ್ ಮುದ್ದಿನ ಮಗಳು ಕೇಳ್ಬೇಕಲ್ಲ. ಹಠ ಮಾಡೋದ್ರಲ್ಲಂತೂ ಅವ್ರ ಅಮ್ಮನ ತರನೇ ಇದ್ದಾಳೆ. ತಾಯಿ ಹೇಗೋ ಹಾಗೆ ಮಗಳು. ನೋಡಿದ್ಯಾ ನೀನು? ನೋಡಿದ್ಯಾ ಹೇಗ ಹುಡುಗಿ ಇಲ್ಲಿಂದ? ಪಾವನಿ, ನನ್ ಮಗಳ ಹೆಸರು ಪಾವನಿ, ಆ ಹುಡುಗಿ ಅಲ್ಲ. ನೀವು ಮೊದ್ಲಿಂದಾನು ತುಷಾರ್ ಮತ್ತು ಸ್ವೀಟಿನ ನಿಮ್ಮೋರು ಅಂದ್ಕೊಂಡಿದ್ದೀರಾ, ಹಾಗೆ ಸಮರ್ಥ್ ನನ್ನೋನು ಅಂತ. ಆದ್ರೆ ಇವತ್ತು ಪಾವನಿ ತಪ್ಪು ಮಾಡಿದ ಕೂಡ್ಲೆ ಅವಳು ನನ್ನೋಳಾಗ್ಬಿಟ್ಲಾ? ಅಲ್ಲ, ಇದ್ರಲ್ಲಿ ಹೊಸದೇನಿದೆ? ಪ್ರಪಂಚದಲ್ಲಿ ಮೊದ್ಲಿಂದಾನು ಹೀಗೆ ಆಗ್ತಾ ಬರ್ತಿದೆ. ಮಕ್ಳೇನಾದ್ರೂ ಒಳ್ಳೇದ್ ಮಾಡಿದ್ರೆ ಅಪ್ಪನ್ನ ಹೊಗಳೋದು, ಅದೇ ತಪ್ಪು ಮಾಡಿದ್ರೆ ದೂಷಿಸೋದು ಅಮ್ಮನ್ನ. ಮಗ ಏನಾದ್ರೂ ಮೆಡಲ್ ತಗೊಂಬಂದ್ರೆ ಅದು ಅಪ್ಪಂದಾಗ್ಬಿಡುತ್ತೆ, ಆದ್ರೆ ಅದೇ ಮಗ ಫೇಲ್ ಆಗ್ಬಿಟ್ರೆ ಅದು ಅಮ್ಮಂದಾಗ್ಬಿಡುತ್ತೆ. ಮೆಡಲ್ ಅಪ್ಪನ ಪಾಲಿಗೆ, ಆದ್ರೆ ತಪ್ಪು ಅಮ್ಮನ ಪಾಲಿಗೆ. ಹೀಗ್ಯಾಕೆ? ನಿಮ್ಗೆ ನಮ್ಮ ಮಗಳ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಕಾವ್ಯನ್ಗೆ ಗೊತ್ತಿಲ್ಲ. ನೀವು ಅವಳ ತಂದೆ, ನಿಮ್ಗೆ ಅವಳ ಬಗ್ಗೆ ಗೊತ್ತಿದೆ, ತಿಳ್ಕೊಂಡು ಇದ್ದೀರಾ. ಸ್ವೀಟಿ ಪಾಲ್ಗೆ ನೀವ್ಯಾವ ಸೂಪರ್ ಹೀರೋಗಿಂತಾನೂ ಕಡಿಮೆ ಇಲ್ಲ. ಯಾವುದೇ ಮಗುಗೆ ಅಮ್ಮನ್ಗಿಂತ ಮಿಗಿಲಾದ್ದು ಪ್ರಪಂಚದಲ್ಲಿ ಯಾವುದೂ ಇರಲ್ಲ. ಆದ್ರೆ ಅವಳಿಗೆ ಅಮ್ಮನ್ಗಿಂತ ಮೊದಲು ನೀವು. ಯಾರಿಂದ ಬಯಸ್ತಾಳೋ ಇಲ್ವೋ, ನಿಮ್ಮಿಂದ ಅವಳು ಇದನ್ನ ಖಂಡಿತ ಬಯಸ್ತಾಳೆ, ನೀವು ಅವಳನ್ನ ಅರ್ಥ ಮಾಡ್ಕೋತೀರಾ ಅಂತ. ಆದ್ರೆ ನೀವಿವತ್ತು ಅವಳನ್ನ ಹೀಗೆ ಎಲ್ರ ಮುಂದೆ ಗದರಿಸ್ಬಿಟ್ರಿ. ಬೈದಿದ್ದಾರೆ ಅಂದ್ರೆ ಅದಕ್ಕೊಂದು ಒಂದ್ ನಿಮಿಷ. ನಾನ್ ನನ್ ಮಕ್ಕಳ ತಂದೆ ಹತ್ರ ಮಾತಾಡ್ತಾ ಇದ್ದೀನಿ. ನಿನಗೆ ಮಧ್ಯ ಮಾತಾಡೋ ಹಕ್ಕು ಕಿಂಚಿತ್ತೂ ಇಲ್ಲ. ನೀನ್ ಅವಳ ಅಮ್ಮ ಅಲ್ದೇ ಇರ್ಬೋದು, ಅವಳ ಫ್ರೆಂಡ್ ತಾನೆ. ಗೆಳತನದಲ್ಲಿ ದೊಡ್ಡ ದೊಡ್ಡ ಜಗಳಾನೇ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಇದಂತೂ ಸಣ್ಣ ವಿಚಾರ ಆಗಿತ್ತು. ತಾಯಿ ಮಕ್ಳಿಗೆ ಏನಾದ್ರು ಅಂದ್ರೆ ಅದರಿಂದ ಮಕ್ಳಿಗೆ ಏನು ವ್ಯತ್ಯಾಸ ಆಗಲ್ಲ, ಕೋಪ ಮಾಡ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ತಂದೆ ಬಾಯಿಂದ ಒಂದೇ ಬೈಗಳ ಬಂದ್ರು ಮಕ್ಳು ಕುಸಿದು ಹೋಗ್ಬಿಡ್ತಾರೆ. ಅದ್ರಲ್ಲೂ ನೀವ್ ಅವಳನ್ನ ಹೀಗೆ ಎಲ್ರ ಮುಂದೆ ಅವಳೊಬ್ಳೆ ಇದ್ದಾಗ ತಿಳಿ ಹೇಳಕ್ ಆಗ್ತಿರ್ಲಿಲ್ವಾ? ನಿಮಗ್ ಚೆನ್ನಾಗ್ ಗೊತ್ತು ಸ್ವೀಟಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ. ಆದ್ರೂ ನೀವು ಕೋಪದಲ್ಲಿ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಅವಳು ನಿನ್ ಮಗಳು ಅಂತ. ಈ ಮಾತಿಂದ ಅವಳ ಮನಸ್ಸಿಗೆ ಎಂತ ಪರಿಣಾಮ ಆಗತ್ತೆ ಅನ್ನೋ ಕಲ್ಪನೆ ಆದ್ರೂ ಇದೆಯಾ ನಿಮ್ಗೆ? ಹಾಗೆ ನನ್ ಸ್ವೀಟಿ ಹಠಮಾರಿ ಅಲ್ಲ. ಅವಳಗ್ ದುಃಖ ಆಗಿದೆ ಅಷ್ಟೇ. ದೊಡ್ಡವ್ರ ದುಃಖ ಕಣ್ಣೀರಾಗ ಹೊರಕ್ ಬರುತ್ತೆ, ಮಕ್ಳದು ಕೋಪವಾಗಿ. ಹಾಗೆ ಸ್ವೀಟಿ ವಯಸ್ಸಿದೆಯಲ್ಲ, ಈ ವಯಸ್ಸಲ್ಲಿ ಮಕ್ಕಳು ತಮ್ಮನ್ ತಾವು ಅರಿತ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಂತದ್ರಲ್ಲಿ ಅಪ್ಪ ಅಮ್ಮನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಅರ್ಥ ಮಾಡ್ಕೋತಾರೆ? ಇವತ್ತಿನವರೆಗೂ ನಮ್ ಸ್ವೀಟಿ ನಿಮ್ ಹತ್ರ ಯಾವತ್ತಾದ್ರೂ ಒರಟಾಗಿ ನಡ್ಕೊಂಡಿದ್ದಾಳ? ನನ್ ಕೆಲವೊಮ್ಮೆ ಏನಾದ್ರೂ ಅಂದ್ಬಿಡ್ತಾಳೆ, ಆದ್ರೆ
ಅವಳು ಇಲ್ಲಿವರೆಗೂ ನಿಮ್ ಹತ್ರ, ಅತ್ತೆ ಮಾವನ ಹತ್ರ, ಚಿಕ್ಕಪ್ಪನ ಹತ್ರ, ಧನು ಅತ್ಗೆ, ಸಂಜಯ್ ಅಣ್ಣನ ಹತ್ರ ಯಾವತ್ತಾದ್ರೂ ಜೋರ್ ಧ್ವನಿಯಲ್ಲಿ ಮಾತಾಡ್ದವಳೆ ಅಲ್ಲ. ಯಾವತ್ತಾದ್ರೂ ನಮ್ಮ ಅಕ್ಕಪಕ್ಕದವರಿಂದ, ಸ್ಕೂಲಿಂದ ಅವಳ ಮೇಲೆ ದೂರ ಬಂದಿದ್ಯಾ? ನೀನ್ 8 ವರ್ಷದಿಂದ ಈ ಮನೆಗ್ ಬರ್ತಿದ್ಯಲ್ಲ, ಇಲ್ಲಿವರೆಗೂ ನಿನ್ ಹತ್ರ ಸ್ವೀಟಿ ಯಾವತ್ತಾದ್ರೂ ಒರಟಾಗಿ ನಡ್ಕೊಂಡಿದ್ದಾಳ? ಮತ್ತಿವತ್ ಯಾಕೆ? ಯಾಕಂದ್ರೆ ಅವಳ ಜೀವನದಲ್ಲಿ ಎಲ್ಲ ಎಷ್ಟು ಬೇಗ 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 ಬದಲಾಗ್ತಿದೆ ಅಂದ್ರೆ ಅವಳಿಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಅವಳು ಹೆದ್ರಿದಾಳೆ. ಹೀಗಿರುವಾಗ ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದಲ್ಲ, ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು. ಆದ್ರೆ ನೀವು ಧನ್ವತ್ಗೆ, ಖುಷಿ, ನೀವು ಸ್ವಲ್ಪ ಊಟ ಬಡಿಸ್ತೀರಾ? ನಾನು ನನ್ನ ಸ್ವೀಟಿ ಹತ್ರ ಮಾತಾಡ್ ಬರ್ತೀನಿ. ಅನುಪಮ ಅಂತೂ ಕೇವಲ ಕಾವ್ಯಗೆ ಕ್ಲಾಸ್ ತಗೋತಿದ್ದಾಳೆ. ಬಟ್ ಐ ಆಮ್ ಶೋರ್ ಅಮ್ಮ ಸೀದಾ ಕಪಾಳಕ್ಕೆ ಹೊಡಿತಾರೆ ಅನ್ಸುತ್ತೆ. ನೀನು ನಂಗೊಂಚೂರು ಇಷ್ಟ ಇಲ್ಲ. ಆದ್ರೆ ನನ್ ಮಗನ್ ಸಂತೋಷ ನಿನ್ ಜೊತೆ ಬೆಸ್ಕೊಂಡಿದ್ಯಲ್ಲ, ಅದಕ್ಕೆ ನಾನು ನಿಂಗೊಂದು ಅವಕಾಶ ಕೊಡೋಣ ಅಂತಿದ್ದೆ. ನಮ್ಮ ಅನುಪಮ ನಿನ್ನ ಇಲ್ಲಿರೋಕ್ ಬಿಟ್ಲಲ್ಲ, ಅದು ನಂಗೊಂಚೂರು ಸರಿ ಕಾಣ್ಲಿಲ್ಲ. ಆದ್ರೆ ನಾನ್ ಆಮೇಲೆ ಯೋಚಿಸ್ದೆ, ಬಹುಶಃ ನಾನ್ ಅಂದ್ಕೊಂಡಿರೋ ಅಷ್ಟು ಕೆಟ್ಟೋಳೇನಲ್ಲ ನೀನು. ನಿನ್ಗೊಂದು ಅವಕಾಶ ಕೊಟ್ಟು ನೋಡೋಣ, ನಮ್ಮೋಳನಾಗ್ ಮಾಡ್ಕೊಳ್ಳೋಣ ಅಂತ. ಆದ್ರೆ ಈಗ ಅನ್ನಿಸ್ತಿದೆ ಅದಕ್ಕೆಲ್ಲ ನೀನು ಲಾಯಕ್ಕಾದವಳಲ್ಲ ಅಂತ. ಯಾವುದಕ್ಕೂ ಲಾಯಕ್ಕಿಲ್ಲ. ಯಾರನ್ನ ನಾವು ಪ್ರೀತಿ ಮಾಡ್ತೀವೋ ಅವ್ರಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ನಾವು ಪ್ರೀತಿ ಮಾಡ್ತೀವಿ, ಅವ್ರ ಕೊರತೆಗಳನ್ನು ಕೂಡ. ನಿಮ್ಮಂತವ್ರಿಗಂತೂ ಆ ಇಂಗ್ಲಿಷ್ನವರಾಗಿ ವ್ಯಾಲೆಂಟೈನ್ಸ್ ಡೇ ಮಾಡೋದು, ಒಬ್ರಿಗೊಬ್ರು ಗಿಫ್ಟ್ ಕೊಟ್ಕೊಳ್ಳೋದು, ಹೂ ಕೊಡೋದು, ಚಾಕ್ಲೇಟ್ ಕೊಡೋದು, ಚಿನ್ನು, ಬೇಬಿ ಅಂತೆಲ್ಲ ಕರೆಯೋದೇ ಪ್ರೀತಿನಾ? ಆದ್ರೆ ಅಲ್ಲ. ಪ್ರೀತಿ ಎಂತ ಮಹಾಸಾಗರ ಅಂದ್ರೆ ಅದನ್ನ ದಾಟ್ಬೇಕು ಅಂದ್ರೆ ಅದ್ರೊಳಗೆ ಮುಳುಗ್ಬೇಕಾಗತ್ತೆ. ತಮ್ಮನ್ನ ತಾವು ಸಮರ್ಪಿಸ್ಕೊಳ್ಬೇಕಾಗತ್ತೆ. ಶಬ್ದಕೋಶದಲ್ಲಿ ಪ್ರೇಮದ ಅರ್ಥ ನಾನು ಅನ್ನೋದಲ್ಲ. ಎಲ್ಲಿ ನಾನ್ ಅನ್ನೋದಿರುತ್ತೋ ಅಲ್ಲಿ ಪ್ರೇಮ ಇರಲ್ಲ. ಅಲ್ಲ ಭಾವ, ಈ ಪ್ರೇಮ ಯಾರು? ಕನಸುಗಾರ ಹೀರೋಯಿನ್ನು. ಸರಿ ಸರಿ, ಹಾಗಾದ್ರೆ ಅವ್ರ ಡಿಕ್ಷನರಿನಲ್ಲಿ ನಾನು ಅನ್ನೋದು ಯಾಕಿಲ್ಲ? ನೀನೇನಾದ್ರೂ ಪ್ರೀತಿ ಪಡ್ಕೋಬೇಕು ಅಂದ್ರೆ ಕಾವ್ಯ, ಮೊದ್ಲು ಪ್ರೀತಿ ಮಾಡೋದನ್ನ ಕಲಿ. ಪ್ರೀತಿ ಹೇಗ್ ಮಾಡ್ತಾರೆ, ಹೇಗ್ ನಿಭಾಯಿಸ್ತಾರೆ ಅದನ್ನ ಅನುಪಮ ಇಂದ ಕಲಿ.